ಇಲ್ಲ ಬಂಗಾರ ಸರ ನೋಡಿದ್ರೆ ನನ್ನ ಅಕ್ಕನ ಪರಿಚಯ ಇಲ್ಲ. ಅಕ್ಕನ ಪರಿಚಯ ಅಂದ್ರೆ ಅದು ಯಾರು ವಾಸಂತಿ ಈ ಊರಿನ ಪ್ರಸಿದ್ಧ ವೇಷಿ. ಇವರಲ್ಲಿದ್ದವರೆಲ್ಲ ಪ್ರತಿಯೊಂದು ಮತ್ತು ನಮ್ಮ ಮನೆಗೆ ದೊಡ್ಡವರೆಲ್ಲ ಬರ್ತಾರೆ. ವಾಸಂತಿ ದೊಡ್ಡವರೆಲ್ಲ ಬರ್ತಾರೆ. ದೊಡ್ಡ ಅಯ್ಯ ದೊಡ್ಡ ಮನುಷ್ಯರು ಎಲ್ಲರೂ ಬರ್ತಾರೆ. ಅಂದ್ರೆ ಎಲ್ಲರಿಗೂ ಗೊತ್ತಾಗುವ ಬರುವುದಿಲ್ಲ. ಮುಸ್ಸಂಜೆ ಹೊತ್ತಿಗೆ ಮುಸುಕಾಕಿದ್ದಾರೆ. ಮತ್ತು ನಾ ಇದ್ದಿದ್ದಕ್ಕೆ ನೋಡಿ ಅವರು ಮರ್ಯಾದೆಯನ್ನು ಬರ್ತಿದ್ದಾರೆ. ಹೌದು, ಈ ಊರು ಮರ್ಯಾದೆ ಕಾಪಾಡುವ ಹೊಣೆಗಾರಿಕೆ ನಮ್ಮದು. ಈ ನಮ್ಮನೆ ಬರೋದ್ರಿಂದ ಪಾಪ ಅವರು ಒಳ್ಳೆ ಇದ್ದಾರೆ. ಹಾಗೆ ನಾವು ಉದ್ಯೋಗ ಅಲ್ಲ, ನಾವೆಲ್ಲ ಮತ್ತೆ ಮೇಲಿದ್ದವರು ಸ್ವರ್ಗದಲ್ಲಿ ಅಲ್ಲಿದ್ದವರು. ರಂಬೆ, ಪುರುಷಿ, ತಿಲೋತ್ತಮೆ, ಅಕ್ಷರಾಂಗನೆ ನಿಮ್ಮ ಸಂಬಂಧ ನಮ್ಮ ಸಂತಾನದವರೇ. ಒಂದು ಕವಲಿ ಇಲ್ಲಿ ಬಂತು. ನಾವೆಲ್ಲ ಸತ್ಯ ಸುತ್ತ ಬಳಸ್ತಾರೆ. ಒಂದು ಕವಲಿ ಆಡಿದ್ರೆ ಅಂದ್ರೆ ಹೀಗೆ ಅಂದ್ರೆ ಪರೋಪಕಾರವಾಗಿ ನಮ್ಮ ಇದುವೇ ಸರಿ. ಈ ದಂಧೆ ಬಗ್ಗೆ ಈ ವೃತ್ತಿ ಬಗ್ಗೆ ಮನಸ್ಸಿಲಾಗಿದೆ. ಮೊದಲು ನಾನು ಸ್ವಲ್ಪ ಅನುಮಾನ ಮಾಡಿದವಳೆ. ಮನೆ ನನ್ನ ಅಮ್ಮ ಹೇಳಿ ಮಗಳ ಹಾಗೆ ಬಿಡಬಾರ್ದು, ಯಾವಾಗಲೂ ಕುಲ ಪದ್ಧತಿ ಅಂತ ಒಂದು ಉಂಟು, ಮೊದಲು ಬಿಡಬಾರ್ದು ನಾವು ಅಂತ ಹೇಳಿದೆ. ಹೌದು ಆಗ್ತದೆ. ಕೆಲವರು ಗೋದಾನ ಮಾಡ್ತಾರೆ, ಕೆಲವರು ಭೂದಾನ ಮಾಡ್ತಾರೆ, ಕೆಲವರು ಅನ್ನದಾನ, ವಿದ್ಯಾದಾನ ಎಲ್ಲ ಮಾಡ್ತಾರೆ. ಹಾಗಾಗಿ ನಮಗೂ ಇದೊಂದು ದಾನ ಮಾಡೋ ಅವಕಾಶ ಸಿಗ್ತದೆ. ಬಿಡಬಾರ್ದು. ಮನೆ
ಆಟ ಆಡಿದ ಸಮರ್ಪಣೆ ಮಾಡಿ ಭಾವದಿಂದ ಅರ್ಪಿಸಿಕೊಳ್ಳುವ ಹಾಗೆ ಒಳ್ಳೆ ರೀತಿ ವೃತ್ತಿ ಮಾಡ್ತಾರೆ. ಆದ್ರೆ ಏನು ಮಾಡುವ ಈ ಸ್ವಲ್ಪ ವಯಸ್ಸಾದ ಮೇಲೆ ಸ್ವಲ್ಪ ಹುಡುಗರು ಮಕ್ಕಳು ಬರುವುದೆಲ್ಲ ಬಿಟ್ಟಿದೆ. ಸ್ವಲ್ಪ ಹಳಬರು ಬರ್ತಾರೆ, ಅವ್ರಿಗೆ ಕಾಸೇ ಇರುತ್ತೆ, ಎಲ್ಲ ಮಕ್ಕಳು ಇಸ್ಕೊಂಡಿದ್ರು. ಹಾಗಾಗಿ ಕೊನೆಗೆ ಮನೆ ಒಂದು ಕಡೆ ಒಬ್ಳು ಜೀವ ತಗೊಳ್ಳಿ ಹೋಗವಂತಾಳೆ. ಅಷ್ಟು ಒಳ್ಳೆಯ ರೂಪ ಉಂಟು, ನನಗೆ ಅಷ್ಟು ಒಳ್ಳೆಯ ರೂಪ ಇದ್ದಿದ್ದು ಕೆಲವು ಮನೆ ತೆಗಿತಿದ್ದೆ. ಅಂದ್ರೆ ಅವಳ ಒಂದು ಪ್ರಾಣ ಕಾಪಾಡಿದ್ರಿ. ಪ್ರಾಣ ಕಾಪಾಡಿ ಒಳ್ಳೆ ಗುಣ ಉಂಟು ನಿಮ್ಗೆ. ಅಂದ್ರೆ ಕಾಪಾಡಿಗೂ ಕಾರಣ ಉಂಟು. ನನಗೂ ವಯಸ್ಸಾಯ್ತಲ್ಲ, ಮುಂದೆ ವೃತ್ತಿ ನಡೆಸ್ಕೊಂಡು ಹೋಗ್ಬೇಕಂತ ಜನ ಬೇಕಲ್ಲ. ಓ ಅಲ್ಲೊಂದು ಸ್ವಾರ್ಥ ಇದೆ ಅಲ್ಲ. ಮುಂದೆ ಬೇಕು ಅಂತ ಒಳ್ಳೆ ರೂಪ. ಮನೆಗೆ ಕರ್ಕೊಂಡು ಬಂದು ನೋಡ್ತೇನೆ, ಬರ್ಬಿಡಿ ಈ ಸಮಯದಲ್ಲಿ ಸರಿಯಾಗಿ ಹೌದಾ. ಹಾಗಾಗಿ ಅವಳನ್ನು ಒಳ್ಳೆ ರೀತಿ ನೋಡ್ಕೊಂಡೆ. ಈಗ ನಾನು ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಂತ ಪ್ರಾರ್ಥನೆ ಮಾಡಿದ್ವಿ? ಅಮ್ಮ ತಾಯಿ, ಅವಳಿಗೊಂದು ಹೆಣ್ಣು ಮಗು ಹುಟ್ಲಿ, ಹುಟ್ಟಿದ್ರೆ ಇವಳ ಹತ್ರ ಸ್ವಲ್ಪ ದಿವಸ ಕೆಲಸ ಮಾಡಿಸಿದ ಅವನಿಗೆ ಸಂಪಾದನೆ ಮಾಡುದು, ಮನೆ ಮೇಲೆ ಮನೆ ಕಟ್ಟು, ಮನೆ ಕಟ್ಟಕ್ಕೆ ಆ ಹೆಣ್ಣು ಮಗುವಿಗೆ ಯೋಚಿಸಿದ್ದ ಅವಳನ್ನು ಅದೇ ಗೊತ್ತಿದ್ದು ಅವಳು ಸ್ವಲ್ಪ ತಾಯಿ ಮಗಳು ಇನ್ನೇನು ಸಂಪಾದನೆ, ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ, 20 ಕಡೆ ಜಾಗ ಇದೆಲ್ಲ ತಗೊಂಡು ಒಳ್ಳೆ ರೀತಿ ಗಟ್ಟಿ ಆಗೋಲ್ಲ ಅದಕ್ಕೆ ಬೆಳಿತೇನೆ. ಈಗ ಮನೆ ಒಂದು 4 ಹೆಂಗಸರಿಗೆ ಬರ್ಲಿಕ್ಕೆ ಹೇಳಿದ್ದೇನೆ. ಹೌದು, ಅದು ಬೇರೆ ಇದು ನೋವು ಆರಂಭ ಆಗಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಒಳಗೆ ಬಿಟ್ಟಿದ್ದೇನೆ. ನಾನಂತೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನನಗದೆಲ್ಲ ಅನುಭವ ಇಲ್ಲ. ಎಂತಾಯ್ತಂತೆ? ಓ ಓ ನೋವಾಯ್ತಾ? ನೋವು ಕೊಡ್ಲಿಕ್ಕೆ ಹೇಳಿ, ನೋವು ಕೊಡ್ಲಿಕ್ಕೆ ಹೇಳಿ, ನೋವು ಕೊಡ್ಲಿಕ್ಕೆ ಹೇಳಿ. ಬಂದು ಉಳಿತಾರ ಒಂದಿಷ್ಟು ಹೊರೆ ಹೆಚ್ಚಾಯ್ತು. ಈಗ ನೋಡಿ ಆ ಗಂಡು ಮಗುದು ಯಾವ್ದು ಬರ್ತದೆ ನಮಗೆ? ಏನು ಪ್ರಯೋಜನ? ಅದು ಗುಡ್ಡ ಬೆಳೆಸಬೇಕು. ಸರಿ, ದನ ತಿಂತಾರೆ ಹೊಟ್ಟೆ ಎತ್ಕೊಳ್ಳ ಹೆಚ್ಚಿನ ಕಡಿಮೆ ಆಗಲು ಸಾಕಾಗುದು. ಸರಿ ತಿಂತಾರೆ, ಎಂತ ಮಾಡುದು? ಒಂದು ಕೆಲಸ ಮಾಡ, ಆ ಮಗು ತಗೊಂಡೋಗಲ್ಲ, ಏನಾದ್ರು ಬೀಸಾಡಿದ ಗೊತ್ತಾಗ್ತದೆ. ಆ ಮಗು ತಗೊಂಡು ಬೀಸಾಡಿದ ಅಲ್ಲ, ಅವಳು ಕೇಳಿದ್ರಿ ಅಂತ ಹೇಳೋದು ಕೇಳ್ತಾವ. ಅವಳ ಹತ್ರ ಸಣ್ಣ ಕಲ್ಗುಂಡು ತಂದಿರೋ ಮನೆ ಕೇಳಿದ್ರೆ ನೀನು ಕಲ್ಗುಂಡು ಹೆಚ್ಚಿದ್ದೆ, ಮಗು ಹೆಚ್ಚಿದ್ದೆ ಎಲ್ಲ ಸುಳ್ಳು ಹೇಳಿದ್ರು. ನಾನು ಏನೋ ಮಾಡಿದ್ದೆ, ಹೊಗೆ ಹಾಕಿ ಒಳ್ಳೆ ಮೆಣಸಿನಕಾಯಿ ಕಷಾಯ ಮಾಡಿಕೊಡಿ, ನಾನು ಬಂದೆ ಬೇಗ ಬಂದೆ ಎಲ್ಲ ಮಾಡಿಕೊಂಡು ನೋಡಿದುದಿಲ್ಲ ನೀವ್ಯಾರೆನ್ನುವುದು ಸಿರೆನಗೆ ನೀ
ಎಳನೀರು ಹಾಲು ಎಳನೀರು ಹಾಲು ಕುಡಿಯಿರಿ ಉಳಿಬೀಳ್ಯವ ಕೊಡಲು ಕುಡಿಯಿರಿ ಉಳಿಬೀಳ್ಯವ ಕೊಡಲು ಬಳಲಿದೆ ಬಡತನ ಬಳಲಿದೆ ಬಡತನ ಬಳಲಿದೆ ಬಡತನ ತೊಲಗಿದು ಪುಣ್ಯದಿ ನೀವು ಬರಬೇಡ ತೊಲಗಿದು ಪುಣ್ಯದಿ ಗೆಲುವಾಯಿತು ಮನಗೆ ಗೆಲುವಾಯಿತು ಮನಗೆ ಗೆಲುವಾಯಿತು ಮನಗೆ Thank you.
ಒಳ್ಳೆದಾಗಿ ಒಳ್ಳೆದಾಗಿ. ನಾನು ಮೊದಲು ಒಳ್ಳೆ ನಾಟ್ಯ ಮಾಡ್ತಿದ್ದೆ. ಅಲ್ಲಿ ಹೇಳ್ಬೇಡ. ಈಗ ಗೊತ್ತಾಯ್ತು. ಹರಿವಾಣ ನರ್ತನ. ಹಾ. ಅದು ಕಣ್ಣಿದ್ದೋಳೆ ನಾನು. ಇದು ಹರಿವಾಣ ತಪ್ಪಿಕೊಂಡು ಹಾಕ್ಬಿಡ್ತಿದ್ರಾ? ಒಂದಿನ ನರ್ತನ ಮಾಡುವಾಗ ಹಾ. ಬಿದ್ದು ಸೊಂಡೆ ಪೆಟ್ಟು ಬಿತ್ತು. ಹಾ. ಅವತ್ತಿಂದ ಬಿಟ್ಟೆ. ಬಿಟ್ರೆ? ಹಾ, ಹಾ, ಹಾ. ಇದು ಒಳ್ಳೆ ನಾಟ್ಯ ಆಗಿತ್ತು. ಹೌದಾ? ಬರೀ ಹರಿವಾಣ ಮಾತ್ರ ತಪ್ಪಲ್ಲ ಬಿಟ್ಟು. ಇವರಿಗೆ ಹಂಗೆ ನರ್ತನ ಮಾಡ್ತಾರೆ. ನಿಜವಾಗಿ ನೀವು ಅಂತ ನನಗೆ ಗೊತ್ತಾಗಲಿಲ್ಲ. ಬಹಳ ಸಂತೋಷ ಆಗಿದೆ. ಬಡವರೊಂದಿಗೆ ಭಾಗೀರಥಿ ಬಂದ ಹಾಗಾಗಿ ನೀವು ನಮ್ಮನೆ ಬರುವುದಲ್ಲ, ಬಂದಿದ್ದೀರಲ್ಲ, ಎಷ್ಟು ಸಂತೋಷ ಆಗಿದೆ. ನನ್ನ ನಾಲಿಗೆಗೆ ಶಬ್ದಗಳೇ ಸಿಗುತ್ತಾ ಇಲ್ಲ. ಆದ್ರೂ ಇಷ್ಟು ಮಾತಾಡ್ತಾ ಇದ್ದೆ. ಮಾತಾಡ್ತಾ ಇದ್ದೇನೆ. ಈಗ ಅವ್ರ ಕೈಲಿ ಉಸಿರು ಬಿಡುವುದು ಕಷ್ಟ ಆಗಿದೆ. ಉಸಿರು ಬಿಡ್ತಾ ಮಾತಾಡ್ತಾ ಇದ್ದೇನೆ. ಗೊತ್ತಾಗ್ತಾ ಉಂಟು. ಅದು ಒಂದು ಯುವರಾಜರೇ, ನಾನು ಯುವರಾಜರು ಒಳ್ಳೆ ಶ್ರೀಮಂತರು ಅಂತ ತಿಳಿದಿದ್ದೆ. ತಲೆ ಮೇಲೆ ಕಿರೀಟವೇ ಇರ್ತದೆ ಅಂತ ಕೇಳಿದ್ದೆ. ಅದು ಏನೂ ಇಲ್ಲಲ್ಲ. ನಿಮಗೂ ನನ್ನ ಹಾಗೆ ಬಡತನವನ್ನು ಹೊಟ್ಟೆಗೆ ಮಾರಾಟ ಮಾಡಿದ್ದೀರಿ. ಬಂಗಾರ ಬಂತಲ್ಲ, ಎಲ್ಲ ಮಾರಾಟ ಮಾಡಿ. ಯಾಕೆ ಪರಿಸ್ಥಿತಿ ಬಂತು ಯುವರಾಜರೇ? ಏನು ಕತೆ ನಿಮ್ಮದು? ನಿಮ್ಗೆ ಇರ್ಲಿಕ್ಕೆ ಜಾಗ ಇದೆ, ಅದಕ್ಕಾಗಿ ನಮ್ಮ ಹೌದು. ಎಲ್ಲವೂ ಆಗುತ್ತೆ. ನಿಮ್ಮನ್ನು ಉದ್ಧಾರ ಮಾಡುವುದು ಬಂತು. ಎಂತ ಕತೆ ಯುವರಾಜರೇ? ಬರೀ ನೀವು ನಿಲ್ಲುವುದಲ್ಲ. ಹೌದು. ನೀವು ನಿಲ್ಲುವುದಲ್ಲ. ಹೀಗೆ ಬರಬೇಕು, ಹೀಗೆ ಬರಬೇಕು. ಮತ್ತೆ? ಯುವರಾಜರೇ, ನಾನು ಇವಾಗ ನಿಮ್ಮಂಥವರ ಹತ್ತಿರ ನಿಂತು ಇಷ್ಟೆಲ್ಲ ಮಾತಾಡ್ತೀನಿ. ಇವಾಗ ನೀವು ನಿಮ್ಮಂಥವರು ಎಷ್ಟು ಕಾಲದಿಂದ ಒಳ್ಳೆ ಹೆಸರುಂಟು ನಿಮಗೆ. ಏನಿಲ್ಲ, ಏನಿಲ್ಲ. ಯುವರಾಜರೇ ನೀವು ಸುಳ್ಳಲ್ಲ. ಇವಾಗ ನೀವು ಕುಡಿಲಿಕ್ಕೆ ಏನು ಕೊಟ್ಟಿಲ್ಲ. ಈಗ ಏನಾಗಿದೆ ನಿಮಗೆ? ಹೊಂಡ. ಅದು ಹೊಂಡ ಅದು. ಹಾ, ಹಾ, ಹೊಂಡ ಹೋಗಿ ಹೊಂಡ ಆಯ್ತು. ಹೊಂಡ ತುಂಬ ಆಯ್ತು. ಹೊಂಡ ಹೋಗಿ. ಹಾ, ಹಾ, ಬರೀ ಹಾರ ತಿನ್ನೋದು ಸೇರಿಸ್ತಾ? ನಾಚಿಕೆ ಮಾಡಿಕೊಳ್ಬಾರ್ದು. ಆರಂಭ ಆರಂಭದಲ್ಲಿ ಆಗುತ್ತದೆ. ಅದು ಆ ಮುಖ್ಯ ನಾಚಿಕೆ ಹೋಗ್ಬೇಕಾಗ್ತದೆ. ಹಾಗಾಗಿ ನಾವು ಮುಗಿದಾಡು ಬೇಡ ಅಂತ ಹೇಳ್ಬಾರ. ಆಗುದು ಈಗ ಹೊಸ್ತಾದಾಗ ಆಗುದಿಲ್ಲ. ಅಭ್ಯಾಸ ಆಗ್ತದೆ. ಇವು ಇದೇ ಮಾಡ್ತಿದ್ದು. ನಾನು ಮಾಡ್ತಿದ್ದಿಲ್ಲ. ಇಂಥ ಹರಳು ಹುಡುಕ್ತಾ ಇದ್ದೆ. ಸಿಕ್ಕೇ ಇಲ್ಲ. ಇದು ಒಳ್ಳೆಯದು ಏನು ಮಾಡ್ತಿದ್ದು?
ನೀವು ಬೇಕು ಅಂತ ಕಂಡು ನಾನು ಜನ ತೋರಿಸ್ತೆ ಕೆಲಸ ಮಾಡು ಅವ್ರು ನಾನು ಮಾತಾಡಿದ್ರೆ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ ಹೊಂದಾಣಿಕೆ ಮಾಡಿ ನೀನೇ ಕರ್ಕೊಂಡು ಅಯ್ಯೋ ಅಜ್ಜಿ ಕಾಲಿಗೆ ಕೇಳತ್ತಿ ಹಳೆ ಬುದ್ಧಿ. ನಾನಿನ್ನು ಜ್ಯೋತಿ ಹಳೆ ಹುಡುಗಿ ಹೊಸ ಹುಡುಗಿ ಹೊಸ ಹುಡುಗಿ ಇರಲಿ ನೀವು ಬೇಸರ ಆಗ್ಬೇಡ ನಾನು ಯುವರಾಜ ಅಂತ ಗಾಳಿ ತಿಳ್ಕೊಂಡ್ರ ನಮ್ಮ ಬೆಲೆ ಕಡಿಮೆ ಮಾಡೋದು ನಿಮ್ಮಂತವ್ರೇನೋ ಒಂದು ಮಾತು ಹೇಳಿಲ್ಲ ನಿಮ್ಮ ಬೆಲೆ ಯಾವತ್ತೂ ಕಡಿಮೆ ಆಗುದೇ ಇಲ್ಲ ಕಡಿಮೆ ಆಗ ಬೆಲೆಯೇ ಅಲ್ಲ ಇಲ್ಲ ಬರ್ತದೆ ಬಿಟ್ರೆ ಕಡಿಮೆ ಅಂತ ಯಾವತ್ತೂ ಆಗುದಿಲ್ಲ ಮೂರ್ತಿ ಚಿಕ್ಕನು ಕೀಪ್ ತೊಟ್ಟು ಅಂತ ಹೇಳ್ತಾರೆ ಅನುಮಾನ ಇಲ್ಲ. ಈ ಮೂರ್ತಿಯಲ್ಲಿ ಇನ್ನು ಎಂತೆಂತ ದುಡ್ಡು ಆ ದೇವರಿಗೆ ನೀನು ಹಣ ಕೊಡ್ತಾ ಇದೆಯಲ್ಲ ನಾನು ಖಂಡಿತ ಬೇಸರ ಇಲ್ಲ ಎಲ್ಲದಕ್ಕೂ ಮಾಡಿಸಿಕೊಡ್ತೇನೆ ನಿಮ್ಮ ಒಟ್ಟಿಗೆ ಎಷ್ಟೊತ್ತಿಗೆ ಬಾ ಹೇಳಿದ್ರು ನಾನು ಬಂದೇ ಬರ್ತೇನೆ ಕಾರಣ ಏನು? ನಿಮ್ಮಲ್ಲಿ ತಿಳ್ಕೊಳ್ಳುವಂತ ಬಹಳ ಉಂಟು ನನಗೆ ಅರ್ಥ ಆಗಿದೆ ಇದೇನಾ ಅಜ್ಜಿ ತಪ್ಪಬೇಡಿ ಅಲ್ಲಿ ಯುವರಾಜ ಅಂತ ಇದ್ದಲ್ಲ ಅವನ ಅಲ್ಲ ಅವನ ಮಿತ್ರ ಆಪ್ತ ಮಿತ್ರ ಮಿತ್ರ ಆದ್ರೂ ತೊಂದ್ರೆ ಇಲ್ಲ. ಹೆಸರು ವಿಜಯ ಯುವರಾಜ್ ಹೌದಾ ಹೌದು. ನಿಮ್ಮಂತವ್ರಿಗೆ ಹಾ. ಒಮ್ಮೆ ನೀನು ಗೆಳೆಯ ಅಂತ ಆದ್ರೂ ತೊಂದ್ರೆ ಎಲ್ಲಾದ್ರೂ ಕಾಣೋದು ನಿಮ್ಮಂತವ್ರಿಗೆ ಹೇಳಿದ್ರೆ ತೋರಿಸ್ತೀರಲ್ಲ ಅನುಮಾನವೇ ಬೇಡ ಇಲ್ಲ ಹಾಗಿದ್ರೆ ನೀವು ನಾವು ಕೂಡಿಗೆ ಬೇಸರ ಮಾಡಬೇಡ ಜಯ, ಜಯ, ಜಯ. ನನಗೆ ಇಲ್ಲ. ಯುವರಾಜ್ ಅಂತ ಸಿಕ್ಕೊಂಡು ಹಾಗೆ ಹುಡುಗಿ ಮನೆಯಲ್ಲಿ ಈಗ ಅಜ್ಜಿ ಮೊಮ್ಮಗನ್ ಕೂಡುದಿಲ್ವಾ ನಮ್ಮನೆಗೆ ಕೆಲವು ಬರ್ತಾರೆ ಹಾ. ಕಾಸಿಲ್ಲ ಬಂದ್ರೆ ಹೀಗೆ ದುಡಿ ಬಿಡ್ತಾರೆ ಯುವರಾಜ ಆತ್ಮೀಯ ಇಲ್ಲ ಇಲ್ಲೇ ಸಾಕ್ತಂದ್ರೆ ವ್ಯವಸ್ಥೆ ತೊಂದರೆ ಇಲ್ಲ ಅದೆಲ್ಲ ಆಯಿತು ನನಗೆ ಮೊದಲೇ ಕಾರಣ ಉಂಟು ದಾರಿಯಲ್ಲಿ ಬರುವಾಗ ಒಬ್ಬರನ್ನು ಕಂಡೆವು ಅವನು ಹೆಂಗಸರು ಹೌದು ಅವನಿಗೆ ಕುತೂಹಲ ಕೇಳಿದ್ರು ಯಾರು ಏನು ಗೊತ್ತಾಗಲಿಲ್ಲ ಏನೋ ಸಮಯ ಅವ್ರು ಕೊಡಲಿಲ್ಲ ಹಾಗೆಯೇ ಹೊರಟು ಬಂದು ಹಾಗೆ ಬರುವಾಗ ಈ ಮನೆಯನ್ನು ಹೊತ್ತಿದ್ರು ನೋಡಿದ್ರ ನೀವು ಅವನು ನೋಡಿದ್ರು ಸರಿ ನಾನು ನೋಡಿದ ಮಾತ್ರ ಅಲ್ಲ ನನ್ನ ಆತ್ಮೀಯ ಯುವರಾಜನು ನೋಡಿದ ನೋಡಿದ್ರೆ ಅವನಿಗೆ ಅನಿಸಿತು ಹೀಗೆ ಅವನ ಮೇಲೆ ಆಸೆ ಯುವರಾಜರಿಗೆ ಹೌದು, ಆಸೆ ಇರ್ತದೆ. ಮಾತಾಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಕೇಳಿದ್ರು ಅವಕಾಶ ಹೌದು ಯುವರಾಜ ಕೇಳಿದ್ರು ನಮ್ಮ ಭಾಗ್ಯ ಹೌದು. ನಮ್ಮ ಭಾಗ್ಯದ ಬಾಗಿಲು ತೆರೆದ ಹಾಗೆ ಹಾಗಾಗಿ ಅವಕಾಶ ಮಾಡಿಕೊಡ್ಬೇಕಾ ಯಾವಾಗ ಬರುವುದು ಅಂತ ನೀವು ಸಮಯ ಕೊಟ್ಟರೆ ಆವಾಗ ಬರ್ತಾರೆ ಯಾವಾಗ ಅಂದ್ರೆ ಇವತ್ತು ಬೇಕಿದ್ರೆ ಇವತ್ತು ನಾಳೆ ಬೇಕಿದ್ರೆ ನಾಳೆ ಎಷ್ಟಂತೆ ಹಣ ಎಷ್ಟಂತ್ಯಾ ನಮ್ಮನೆ ನಮ್ಮಂತ ಮನೆ ಕೊಡುವಾಗ ಸ್ವಲ್ಪ ಹಣ ಇಟ್ಕೊಂಡು ಬರ್ಬೇಕಾ ಹಣ ಕೊಡದೆ ವ್ಯವಹಾರವೇ ಇಲ್ಲ ನೋಡು ಇಲ್ಲಿ ನಮ್ಮನೆ ಇದೆಯಲ್ಲ ಒಂದೊಂದು ಬೆಲೆ ಅಂತ ನಮ್ಮನೆ ಕೊಡೋದಕ್ಕೆ ಇಷ್ಟ ಒಂದ್ ಮೇಲೆ ಮಾತಾಡೋದಕ್ಕೆ ಇಷ್ಟ ಅವ್ರಿಗೆ ಕಾಲ ಕಳೆಯೋದಕ್ಕೆ ಇಷ್ಟ ಅಲ್ಲ ಎಷ್ಟು ಯಾವ್ದಕ್ಕೆ ಸಿಟ್ಟು ಒಳ್ಳೆದುಂಟು ನಾನು ಹೇಳ್ತೇನೆ ನೀವು ಯಾವುದಕ್ಕೂ ದೊಡ್ಡಿಲ್ಲ ಅಂತ ಹೇಳಿದ ತಕ್ಷಣ ಮುಂಗಡ ಕೊಡ್ಬೇಕು ಯಾರು ಮನೆ ಮಾಡ್ತಾರೆ ಯೋ, ಆ ಮನೆ ಅಂದ್ರೆ ಗೊತ್ತಲ್ಲ? ಅಲ್ಲ ಹೊಲ ಕೊಟ್ಟು ನಾನು ಕುಂಕುಮ
ಅಂದ್ರೆ ಅದನ್ನ ನಾವು ಈಗ ನೀವು ನಿತ್ಯ ಮುಕ್ತಿ. ಹೌದು. ನನ್ನ ಸಾಯೋದೇ ಇಲ್ಲ. ಒಬ್ಬರು ಸತ್ರು ಮತ್ತೊಬ್ಬರು ಬದುಕಿದ್ದಾರೆ. ಈ ಕಲೆಗೆ ಹೋಗ್ಲಿಲ್ಲ ಅದಕ್ಕೆ. ಮತ್ತೆ 15 ಜನ ಬರ್ತಾರಲ್ಲ, ಯಾರೋ ಒಬ್ಬಿಬ್ರು ಹೋದ್ರಪ್ಪ, ಉಳಿದವರಿಗೆ ಇಟ್ಕೊಳ್ಳೋದು. ಅಂದ್ರೆ ಇದು ಎಂತ ನನಗೆ? ವೇಷ ಗೊತ್ತುಂಟೇನೋ? ವೇಷ ತಡೀಲಿಕ್ಕೆ ಆಗ್ಲಿಲ್ಲ, ಮಾತು ಒಂದೊಂದು ಇಲ್ಲಿ ಬಂದು ನೀ ಗೊತ್ತಾಯ್ತದೆ. ಈಗ ಅವನ್ನ ಅವ್ರು ನೀನು ಕರ್ಕೊಂಡು ಬಾ. ಹಣ ತರಬೇಕಿತ್ತು. ಹಣ 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 ತರ್ಲಿಕ್ಕೆ. ಹೌದು. ಎಲ್ಲಿ? ನೀವು ಎಷ್ಟು ಕೇಳ್ತೀರಿ?